ಮತ್ತು ಮೀನಿನ ನಡುವೆ ಪೈಪೋಟಿ. ಕಾಡೊಂದರಲ್ಲಿ ಒಂದು ಸುಂದರವಾದ ಸರೋವರವಿತ್ತು. ಆ ಸರೋವರದ ದಡದಲ್ಲಿ ಒಂದು ಬಾತುಕೋಳಿ ವಾಸಿಸುತ್ತಿತ್ತು. ಆಕಾಶದಲ್ಲಿ ಚಿಲಿಪಿಲಿಯಾಗಿ ಹಾರಾಡುವ, ನೀರಿನ ಮೇಲೆ ಈಜುವ, ತನ್ನ ಸೌಂದರ್ಯದಿಂದ ಎಲ್ಲರ ಗಮನ ಸೆಳೆಯುವ ಬಾತುಕೋಳಿಯ ಜೀವನ ಸಂತೋಷದಿಂದ ಕೂಡಿತ್ತು. ಆದರೆ ಸರೋವರದ ಒಳಗೆ ವಾಸಿಸುವ ಒಂದು ಬಂಗಾರದ ಮೀನಿಗೆ ಬಾತುಕೋಳಿಯ ಈ ಸಂತೋಷ ಸಹಿಸಲಾಗುತ್ತಿರಲಿಲ್ಲ. ನಾನೂ ಕೂಡ ಸುಂದರವಾಗಿದ್ದೇನೆ, ನನ್ನ ಚಿನ್ನದಂತಹ ಚಿಕ್ಕಿಗಳು ಸೂರ್ಯನ ಬೆಳಕಿನಲ್ಲಿ ಮಿನುಗುತ್ತವೆ. ಆದರೆ ಯಾಕೆ ಎಲ್ಲರೂ ಬಾತುಕೋಳಿಯನ್ನೇ ಗಮನಿಸುತ್ತಾರೆ ಎಂದು ಮೀನು ಯೋಚಿಸುತ್ತಿತ್ತು. ಒಂದು ದಿನ ಮೀನು ತನ್ನ ಆತ್ಮಗೌರವವನ್ನು ರಕ್ಷಿಸಿಕೊಳ್ಳಲು ಬಾತುಕೋಳಿಯನ್ನು ಸವಾಲಿಗೆ ಕರೆಯಿತು. ಬಾತುಕೋಳಿಯೇ, ನೀನು ಎಷ್ಟೇ ಸುಂದರವಾಗಿದ್ದರೂ ನನ್ನ ಜೊತೆಗೆ ಪೈಪೋಟಿಯಲ್ಲಿ ಗೆಲ್ಲಲಾರೆ ಎಂದು ಮೀನು ಗಟ್ಟಿಯಾಗಿ ಹೇಳಿತು. ಬಾತುಕೋಳಿಯು ಆಶ್ಚರ್ಯದಿಂದ, ಪೈಪೋಟಿಯೇ? ಯಾವ ರೀತಿಯ ಪೈಪೋಟಿ ಎಂದು ಕೇಳಿತು. ಮೀನು ಒಂದು ಕ್ಷಣ ಯೋಚಿಸಿ, ನಾವಿಬ್ಬರೂ ನಮ್ಮ ಕೌಶಲ್ಯವನ್ನು ತೋರಿಸೋಣ. ಯಾರು ಸರೋವರದ ಎಲ್ಲಾ ಜೀವಿಗಳ ಗಮನವನ್ನು ತಮ್ಮತ್ತ ಸೆಳೆಯುತ್ತಾರೋ ಅವರೇ ವಿಜೇತರು ಎಂದಿತು. ಬಾತುಕೋಳಿಯು ಈ ಸವಾಲನ್ನು ಒಪ್ಪಿಕೊಂಡಿತು. ಸರಿ, ಆದರೆ ನಿಯಮಗಳೇನು? ಯಾರು ತೀರ್ಪುಗಾರರು ಎಂದು ಕೇಳಿತು. ಮೀನು ತಕ್ಷಣ, ಸರೋವರದ ಎಲ್ಲಾ ಜೀವಿಗಳೇ ತೀರ್ಪುಗಾರರು. ಅವರು ಯಾರ ಕೌಶಲ್ಯಕ್ಕೆ ಹೆಚ್ಚು ಮೆಚ್ಚಿಕೊಳ್ಳುತ್ತಾರೋ ಅವರೇ ಗೆಲುವಿನವರು. ನಾಳೆ ಸೂರ್ಯೋದಯದ ಸಮಯದಲ್ಲಿ ಪೈಪೋಟಿ ಆರಂಭವಾಗಲಿ ಎಂದಿತು. ಬಾತುಕೋಳಿಯು ಒಪ್ಪಿಕೊಂಡು ತನ್ನ ರೆಕ್ಕೆಗಳನ್ನು ಒಮ್ಮೆ ತಟ್ಟಿ, ನಾಳೆ ತೋರಿಸುತ್ತೇನೆ ನನ್ನ ಶಕ್ತಿ ಏನೆಂಬುದನ್ನು ಎಂದಿತು. ಪೈಪೋಟಿಯ ದಿನ ಸೂರ್ಯೋದಯವಾದಾಗ ಸರೋವರದ ದಡದಲ್ಲಿ ಎಲ್ಲಾ ಜೀವಿಗಳು ಒಟ್ಟಾಗಿದ್ದವು. ಕಪ್ಪೆಗಳು, ಆಮೆಗಳು, ಕೊಕ್ಕರೆಗಳು ಮತ್ತು ಇತರ ಮೀನುಗಳು ಕುತೂಹಲದಿಂದ ಕಾಯುತ್ತಿದ್ದವು. ಮೊದಲಿಗೆ ಬಾತುಕೋಳಿಯ ಸರದಿಯಿತ್ತು. ಅದು ತನ್ನ ಸುಂದರವಾದ ಬಿಳಿ ರೆಕ್ಕೆಗಳನ್ನು ತೆರೆದು ನೀರಿನ ಮೇಲೆ ಚಿಲಿಪಿಲಿಯಾಗಿ ಈಜಿತು. ಆಗ ಸೂರ್ಯನ ಬೆಳಕು ಅದರ ರೆಕ್ಕೆಗಳ ಮೇಲೆ ಬಿದ್ದು ಒಂದು ರಾಜಕೀಯ ದೃಶ್ಯವನ್ನು ಸೃಷ್ಟಿಸಿತು. ಎಲ್ಲಾ ಜೀವಿಗಳು ವಾ ಎಂದು ಆಶ್ಚರ್ಯದಿಂದ ಗೊಣಗಿದವು. ನಂತರ ಬಾತುಕೋಳಿಯು ಆಕಾಶಕ್ಕೆ ಚಿಮ್ಮಿ ಒಂದು ಸುಂದರವಾದ ವೃತ್ತಾಕಾರದ ಹಾರಾಟವನ್ನು ಪ್ರದರ್ಶಿಸಿತು. ಈಗ ಮೀನಿನ ಸರದಿಯಿತ್ತು. ಮೀನು ಸರೋವರದ ಒಳಗೆ ಧುಮುಕಿತು. ಅದರ ಚಿನ್ನದ ಚಿಕ್ಕಿಗಳು ನೀರಿನಲ್ಲಿ ಮಿನುಗುತ್ತಿದ್ದವು. ಅದು ತನ್ನ ಈಜುವ ಕೌಶಲ್ಯವನ್ನು ತೋರಿಸಲು ಸರೋವರದ ಒಡ್ಡೊಡ್ಡಾದ ಭಾಗಗಳಲ್ಲಿ ತಿರುಗಾಡಿತು. ಒಮ್ಮೆ ನೀರಿನ ಮೇಲ್ಮೈಗೆ ಚಿಮ್ಮಿ ಒಂದು ಸಣ್ಣ ಜಲಕ್ಷೇತ್ರವನ್ನು ಸೃಷ್ಟಿಸಿತು. ಆ ದೃಶ್ಯವೂ ಸಹ ಸುಂದರವಾಗಿತ್ತು. ಆದರೆ ಎಲ್ಲರ ಗಮನವನ್ನು ಸೆಳೆಯಲು ಸಾಕಾಗಿರಲಿಲ್ಲ. ಕೆಲವು ಜೀವಿಗಳಿಗೆ ಮೀನಿನ ಪ್ರದರ್ಶನವು ನೀರಿನ ಒಳಗಿನ ಕಾರಣದಿಂದ ಸ್ಪಷ್ಟವಾಗಿ ಕಾಣಲಿಲ್ಲ. ತೀರ್ಪು. ಪೈಪೋಟಿಯ ನಂತರ ಸರೋವರದ ಜೀವಿಗಳು ಒಟ್ಟಾಗಿ ತೀರ್ಪು ನೀಡಲು ಕೂತವು. ಒಂದು ವಯಸ್ಸಾದ ಆಮೆ ಎಲ್ಲರಿಗೂ ಗೌರವವಿತ್ತು ಮಾತನಾಡಿತು. ಬಾತುಕೋಳಿಯ ಪ್ರದರ್ಶನವು ನೀರಿನ ಮೇಲೆ ಮತ್ತು ಆಕಾಶದಲ್ಲಿ ಸುಂದರವಾಗಿತ್ತು. ಅದರ ಚಲನೆಗಳು ಎಲ್ಲರಿಗೂ ಸ್ಪಷ್ಟವಾಗಿ ಕಾಣಿಸಿದವು. ಮೀನಿನ ಪ್ರದರ್ಶನವು ಸುಂದರವಾಗಿತ್ತು, ಆದರೆ ಅದು ನೀರಿನ ಒಳಗಿನ ಕಾರಣದಿಂದ ಎಲ್ಲರಿಗೂ ಕಾಣಲಿಲ್ಲ. ಆದ್ದರಿಂದ ಈ ಪೈಪೋಟಿಯಲ್ಲಿ ಬಾತುಕೋಳಿಯೇ ವಿಜೇತ ಎಂದಿತು. ಮೀನು ತನ್ನ ಸೋಲನ್ನು ಒಪ್ಪಿಕೊಂಡಿತು, ಆದರೆ ಅದರ ಮನಸ್ಸಿನಲ್ಲಿ ಒಂದು ಕೊರಗಿತ್ತು. ನಾನು ನೀರಿನ ಒಳಗೆ ಇರುವ ಕಾರಣ ಗೆಲ್ಲಲಿಲ್ಲ, ಆದರೆ ನಾನು ಕೂಡ ಸುಂದರವಾಗಿದ್ದೇನೆ ಎಂದಿತು. ಬಾತುಕೋಳಿಯು ಸೌಮ್ಯವಾಗಿ ನಕ್ಕು, ನೀನು ಸುಂದರವಾಗಿದ್ದೀಯಾ ಮೀನೆ? ಆದರೆ ಈ ಪೈಪೋಟಿಯು ಕೇವಲ ಗಮನ ಸೆಳೆಯುವುದರ ಬಗ್ಗೆ ಆಗಿತ್ತು. ನಾವೆಲ್ಲರೂ ನಮ್ಮದೇ ಆದ ರೀತಿಯಲ್ಲಿ ವಿಶೇಷರಾಗಿದ್ದೇವೆ ಎಂದಿತು. ನೀತಿ. ಈ ಕಥೆಯಿಂದ ನಾವು ಕಲಿಯುವ ಪಾಠವೇನೆಂದರೆ, ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಕೌಶಲ್ಯ ಮತ್ತು ಸೌಂದರ್ಯವಿರುತ್ತದೆ. ಆದರೆ ಸಂದರ್ಭಕ್ಕೆ ತಕ್ಕಂತೆ ತಮ್ಮ ಕೌಶಲ್ಯವನ್ನು ತೋರಿಸುವುದು ಮುಖ್ಯ. ಬಾತುಕೋಳಿಯು ತನ್ನ ಚಲನೆಗಳನ್ನು ಎಲ್ಲರಿಗೂ ಕಾಣುವಂತೆ ಪ್ರದರ್ಶಿಸಿತು, ಆದರೆ ಮೀನಿನ ಕೌಶಲ್ಯವು ಸೀಮಿತ ಸಂದರ್ಭದಲ್ಲಿ ಕಾಣಿಸಿತು. ಜೀವನದಲ್ಲಿಯೂ ನಾವು ಯಾವ ಸಂದರ್ಭದಲ್ಲಿ ಯಾವ ಕೌಶಲ್ಯವನ್ನು ಬಳಸಬೇಕೆಂಬುದನ್ನು ಅರಿತುಕೊಂಡರೆ ಯಶಸ್ಸಿನ ಹಾದಿಯಲ್ಲಿ ಮುನ್ನಡೆಯಬಹುದು. ಕೊನೆಯಲ್ಲಿ ಈ ಪೈಪೋಟಿಯಿಂದ ಬಾತುಕೋಳಿ ಮತ್ತು ಮೀನು ಒಂದು ಮುಖ್ಯವಾದ ಪಾಠವನ್ನು ಕಲಿತವು. ಒಬ್ಬರ ಸಾಮರ್ಥ್ಯವನ್ನು ಒಬ್ಬರ ಜೊತೆಗೆ ಹೋಲಿಸುವ ಬದಲು ತಮ್ಮದೇ ಆದ ವಿಶಿಷ್ಟತೆಯನ್ನು ಒಪ್ಪಿಕೊಂಡರೆ ಜೀವನವು ಇನ್ನಷ್ಟು ಸಂತೋಷದಾಯಕವಾಗಿರುತ್ತದೆ. ಸರೋವರದ ಜೀವಿಗಳು ಕೂಡ ಈ ಘಟನೆಯಿಂದ ಸಂತೋಷಗೊಂಡು ತಮ್ಮ ಜೀವನವನ್ನು ಮುಂದುವರೆಸಿದವು.